ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ದರ್ಶನ್ ತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಪ್ಪ ಇದ್ದೀವಿ ಅಂದ್ರೆ ಜರ್ಮನಿಯ ಕ್ಯಾಪಿಟಲ್ ಸಿಟಿ ಬರ್ಲಿನ್ ಇದ್ದೀವಿ. ಸೊ ಬನ್ನಿ ಬರ್ಲಿನ್ ಎಕ್ಸ್ಪ್ಲೋರ್ ಮಾಡೋಣ. ಇವತ್ತಿನ ಫಸ್ಟ್ ಪ್ಲೇಸ್ ಬಂದು ಬರ್ಲಿನ್ನ ಬ್ರಾಂಡನ್ಬರ್ಗ್ ಗೇಟು ಇದೆ ನೋಡಿ. ಬರ್ಲಿನ್ನ ಬ್ರಾಂಡನ್ಬರ್ಗ್ ಗೇಟು ಇದು ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಸ್ಪಾಟ್ ಇನ್ ಬರ್ಲಿನು. ಸೊ ಇಲ್ಲಿ ಯಾವಾಗಲೂ ಜನ ಇರ್ತಾರೆ, ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತೇಳಿ. ಬರ್ಲಿನ್ ಅಂದ ತಕ್ಷಣ ಫಸ್ಟ್ ನೆನಪಾಗೋದೇ ನಮಗೆ ಬ್ರಾಂಡನ್ಬರ್ಗ್ ಗೇಟು. ಯಾಕಂದ್ರೆ ಇದನ್ನ ಸಿಟಿ ಸೆಂಟ್ರಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮತ್ತೆ 18th ಸೆಂಚುರಿಯಲ್ಲಿ ಇದನ್ನ ಪೀಸ್ನ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಕನ್ಸ್ಟ್ರಕ್ಟ್ ಮಾಡಿದ್ರು. ಒಂದು ಟೈಮಲ್ಲಿ ಇದು ಬರ್ಲಿನ್ಗೆ ಮುಖ್ಯ ದ್ವಾರ ಆಗಿತ್ತು. ಇದೇ ಎಂಟ್ರೆನ್ಸ್ ಆಗಿತ್ತು ಬರ್ಲಿನ್ಗೆ. ಫ್ರೆಂಡ್ಸ್, ಅಲ್ಲಿ ಕಾಣಿಸ್ತದೆಯಲ್ಲ ಸ್ಟ್ಯಾಚು, ಅದನ್ನ ಕ್ವಾಡ್ರಿಗಾ ಅಂತಾರೆ, ದ ಗಾಡ್ ಆಫ್ ವಿಕ್ಟ್ರಿ. ನೆಪೋಲಿಯನ್ಸ್ ಅವರು ವಾರ್ನ ಬರ್ಲಿನ್ ಮೇಲೆ ಗೆದ್ದು ಅದನ್ನ ಪ್ಯಾರಿಸ್ಗೆ ತಗೊಂಡೋಗಿದ್ರು. ಮತ್ತೆ ಬರ್ಲಿನ್ ಅವರು ವಾರ್ ಮಾಡಿ ಮತ್ತೆ ವಾಪಸ್ ತಗೊಂಡ್ಬಂದು ಅಲ್ಲೇ ಇಟ್ಟಿದ್ದಾರೆ. ವರ್ಲ್ಡ್ ವಾರ್ 2 ಟೈಮಲ್ಲಿ ಹೆಚ್ಚು ಕಮ್ಮಿ ಅಂದ್ರೂ 600ಕ್ಕೂ ಮೇಲೆ ಬಾಂಬಿಂಗ್ ನಡೆದಿದೆ. ಆದ್ರೂ ಕೂಡ ಈ ವಾಲ್ ವಿಸ್ಟಾಂಡ್ ಮಾಡ್ಕೊಂಡಿದೆ. ಫಸ್ಟ್ ಇದನ್ನ ಈಸ್ಟ್ ಜರ್ಮನಿ ಮತ್ತೆ ವೆಸ್ಟ್ ಜರ್ಮನಿ ಡಿವೈಡ್ ಮಾಡ್ತಾ ಇತ್ತು, ಆದ್ರೆ ಈಗ ಪೀಸ್ ಮತ್ತೆ ಫ್ರೀಡಮ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನ ಹೋಲೋಕಾಸ್ಟ್ ಮೆಮೋರಿಯಲ್ ಅಂತ ಕರೀತಾರೆ. ಯಾಕಂದ್ರೆ ವರ್ಲ್ಡ್ ವಾರ್ 2 ನಡೆಯೋ ಟೈಮಲ್ಲಿ ಸುಮಾರು 60 ಲಕ್ಷಕ್ಕಿಂತ ಹೆಚ್ಚು ಜೀವಿಶ್ ಪೀಪಲ್ನ ಕೊಂದಿದ್ದಾರೆ. ಆದ್ರೆ ಅವ್ರ ಮೆಮೋರಿಯಲ್ ಆಗಿ 2005ರಲ್ಲಿ ಈ ತರ ಸ್ಟೋನ್ ಪಿಲ್ಲರ್ಸ್ನ ಕಟ್ಟಿರೋದು. ಇಲ್ಲಿ ಟೋಟಲ್ 2711 ಸ್ಮಾರಕಗಳಿದ್ದಾವೆ. ಈ ಸ್ಮಾರಕಗಳನ್ನ ಏನು ಕಟ್ಟಿದ್ದಾರೆ ಅಂದ್ರೆ ಸತ್ತಿರುವಂತಹ ಜೀವಿಶ್ ಪೀಪಲ್ ಪಟ್ಟಿರೋ ಕಷ್ಟಕ್ಕೆ ಒಂದು ಟ್ರಿಬ್ಯೂಟ್ ಆಗಿ ಕಟ್ಟಿದ್ದಾರೆ. ಫ್ರೆಂಡ್ಸ್, ನಾವೀಗ ನೆಕ್ಸ್ಟ್ ಪ್ಲೇಸ್ ಯಾವ್ದು ಹೋಗ್ತಿದ್ದೀವಿ ಅಂದ್ರೆ ಬರ್ಲಿನ್ ಕ್ಯಾಥೆಡ್ರಲ್ ಅಂತ ಹೇಳಿ. ಇದು ಬರ್ಲಿನ್ ಒನ್ ಆಫ್ ದ ಓಲ್ಡೆಸ್ಟ್ ಚರ್ಚ್. ಬನ್ನಿ ಚರ್ಚ್ ಹೇಗಿದೆ ನೋಡೋಣ. ಇದು 15th ಸೆಂಚುರಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ರು. ಅವಾಗ ಇದೊಂದು ಸಿಂಪಲ್ ಚರ್ಚ್ ಆಗಿತ್ತು. ಇದನ್ನ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿ ಇವಾಗ ಎಷ್ಟು ದೊಡ್ಡದಾಗಿದೆ. ವರ್ಲ್ಡ್ ವಾರ್ 2 ಟೈಮಲ್ಲಿ ಅಂತೂ ಈ ಚರ್ಚ್ ಹೆವಿ ಡ್ಯಾಮೇಜ್ ಆಗಿತ್ತು. ಅದಾದ್ಮೇಲೆ ಮತ್ತೆ ರೀಬಿಲ್ಡ್ ಮಾಡಿ 1993 ರೀಬಿಲ್ಡ್ ಮಾಡಿರೋದು ಇದು. ಅದಕ್ಕೆ ಈಗ ಇದು ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಸ್ಪಾಟ್ ಆಗಿದೆ ಬರ್ಲಿನಲ್ಲಿ. ಫ್ರೆಂಡ್ಸ್, ಇದನ್ನ ಅಲೆಕ್ಸಾಂಡರ್ ಪ್ಲಾಜಾ ಅಂತಾರೆ. ಬರ್ಲಿನ್ಗೆ ಇದೊಂಥರ ಸಿಟಿ ಸೆಂಟರ್ ಇದ್ದಂಗೆ, ಯಾವಾಗ್ಲೂ ಬ್ಯುಸಿ ಆಗಿರುತ್ತೆ. ನಮ್ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಹೇಗೋ ಬರ್ಲಿನ್ಗೆ ಅಲೆಕ್ಸಾಂಡರ್ ಪ್ಲಾಜಾ ಕೂಡ ಹಾಗೇನೆ. ಹಿಂದೆ ನೋಡ್ಬೋದು ಒಂದು ಐಕಾನಿಕ್ ಕ್ಲಾಕ್ ಇದೆ ಇಲ್ಲಿ. ಆಲ್ ಓವರ್ ದ ವರ್ಲ್ಡ್ ಟೈಮ್ ಝೋನ್ ನಾವಿಲ್ಲಿ ನೋಡಬಹುದು. ಅಲೆಕ್ಸಾಂಡರ್ ಪ್ಲಾಜಾ ಬರ್ಲಿನ್ಗೆ ಟ್ರಾನ್ಸ್ಪೋರ್ಟ್ ಹಬ್. ನಾವ್ ಇಲ್ಲಿಂದ ಬರ್ಲಿನ್ಗೆ ಎಲ್ಲೇ ಹೋಗ್ಬೇಕು ಅಂದ್ರೂ ಕೂಡ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು ಹೋಗಬಹುದು. ಆಲ್ಮೋಸ್ಟ್ ಇಲ್ಲಿನ ಜನ ಕೂಡ ಅಷ್ಟೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತೆ ನಾನು ನೋಡ್ಬೋದು ಒಂದು ದೊಡ್ಡ ಟವರ್, ಅದನ್ನ ಟಿವಿ ಟವರ್ ಅಂತಾರೆ. ಇದು ಬರ್ಲಿನ್ಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಟವರ್. ಅದಾದ್ಮೇಲೆ ಅಲ್ಲಿ ಮೇಲೆ ಡೂಮ್ ಕಾಣಿಸ್ತಾ ಇದೆಯಲ್ಲ, ಅದು ಒಂದು ರೆಸ್ಟೋರೆಂಟ್. ಫ್ರೆಂಡ್ಸ್, ಇದನ್ನ ನೋಡಿ, ನಾನು ಬರ್ಲಿನ್ಗೆ ಬಂದಾಗ ಅಬ್ಸರ್ವ್ ಮಾಡಿದ್ದೆ, ಸುಮಾರು ಮನೆಗಳ ಮುಂದೆ ಹಾಕಿರ್ತಾರೆ. ಅದೇನಪ್ಪ ಅಂದ್ರೆ ಸ್ಟಂಬ್ಲಿಂಗ್ ಸ್ಟೋನ್ಸ್ ಅಂತಾರೆ ಅದಕ್ಕೆ.
ಅದೇನಕ್ಕಪ್ಪ ಹಾಕಿರ್ತಾರೆ ಅಂದರೆ World War II ಟೈಮಲ್ಲಿ ಸತ್ತಿರೋಂತಹ ಇನ್ನೋಸೆಂಟ್ ಪೀಪಲ್ಸ್ನ ಟ್ರಿಬ್ಯೂಟ್ಗೋಸ್ಕರ ಅವ್ರ ಲಾಸ್ಟ್ ರಿಜಿಸ್ಟರ್ಡ್ ಅಡ್ರೆಸ್ ಮನೆ ಮುಂದೆ ಈ ಥರ ಹಾಕಿರ್ತಾರೆ. ಇದರಲ್ಲಿ ಏನಪ್ಪ ಇರುತ್ತೆ ಅಂದರೆ ಅವ್ರದ್ದು ನೇಮ್ ಮತ್ತು ಅವ್ರ ಡೇಟ್ ಆಫ್ ಬರ್ತ್ ಇರುತ್ತೆ. ಇದಾಗಿತ್ತು ನನ್ನ ಫಸ್ಟ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಓಕೆ ಫ್ರೆಂಡ್, ಬಾಯ್.